ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ರೆಡಿಯಾಗಿ ನಾನು ಹರ್ಷ ಚಿಕ್ಕಪೇಟೆ ಶಾಪಿಂಗ್. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ, ಒಂದಷ್ಟು ಏನೇನೋ ತೊಗೊಳೋದಿದೆ. ಸೀರೆ ಗೊತ್ತಿಲ್ಲ, ಸೀರೆ ತೊಗೋತೀನೋ ಇಲ್ವೋ, ಅಲ್ಲಿ ಹೋಗಿ ನೋಡೋಣ ಫಸ್ಟು. ಈಗ ಏನೇನೋ ಒಂದಷ್ಟು ಶಾಪಿಂಗ್ ಮಾಡೋದಿದೆ, ಅದಕ್ಕೆ ನಾನು ಹರ್ಷ ಹೊರಟಿದ್ದೀವಿ. ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಇವತ್ತು ಈ ಡ್ರೆಸ್ ಕೂಡ ಫ್ಲಿಪ್ಕಾರ್ಟೇ, ಈ ಬ್ಯಾಗು ಫ್ಲಿಪ್ಕಾರ್ಟಿಂದೇನೆ. ಈ ಥರ ಕ್ಯೂಟ್ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ. ಯಾಕೋ ಮಗನೆ. ಸೊ ಈಗ ಹರ್ಷವರ್ಧನ್ ರೆಡಿಯಾಗಿದ್ದಾನೆ, ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಗೊತ್ತಿಲ್ಲ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ, ನಿಮಗೂ ತೋರಿಸ್ತೀನಿ. ಬಟ್ ನನ್ನ ಮಗನಿಗೆ ಬಸ್ಸು ಟ್ರೈನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಸ್ಸಲ್ಲಿ ಹೋಗೋದು ಅಂದ ತಕ್ಷಣ ಖುಷಿಯಾಗಿ ಡ್ರೈವರ್ ಪಕ್ಕದ ಸೀಟಿಗೆ ಸೀಟ್ ಹಿಡ್ಕೊಂಡು ಕೂತ್ಬಿಟ್ಟ. ಸೊ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ. ಸರಿ ಆಯಿತು, ಅವನಿಗೆ ಇಷ್ಟ ಒಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ, ಈ ಥರ ನೋಡೋಕ್ಕೆಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದು ಹಾಸನ ಧರ್ಮಸ್ಥಳ ಬಸ್ ಹತ್ತಿದ್ವಿ. ಸೊ ಖುಷಿಪಟ್ಟ. ಆಮೇಲೆ ಅಲ್ಲಿಂದ ಮೆಜೆಸ್ಟಿಕ್ ಇಳ್ಕೊಂಡು ನಾವು ಚಿಕ್ಕಪೇಟೆಗೆ ಟ್ರೈನಲ್ಲಿ ಹೋಗೋಣ ಅಂತ, ಮೆಟ್ರೋದಲ್ಲಿ ಹೋಗೋಣ ಅಂತ ಹೊರಟ್ವಿ. ಸೊ ಅವನಿಗೆ ಈ ಥರ ಎಲ್ಲ ಸ್ವಲ್ಪ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಒಂದು ವಿಡಿಯೋ ತೊಗೊಂಡೆ. ಖುಷಿ ಪಡ್ತಾನೆ ಈ ಥರ ಎಸ್ಕಲೇಟರಲ್ಲಿ ಹೋಗೋದೆಲ್ಲ. ಸರಿ ಅಂದ್ಬಿಟ್ಟು ನಾವು ಚಿಕ್ಕಪೇಟೆಗೆ, ಮೇಯ್ನು ಚಿಕ್ಕಪೇಟೆಗೆ ಹೋಗಿದ್ದು ಇವತ್ತು ಸೀರೆ ಮತ್ತು ಮುಖವಾಡ ತೊಗೊಳೋದಕ್ಕೆ ಅಂತ ಹೋದ್ವಿ. ಸೊ ಅಲ್ಲಿಂದ ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇತ್ತು ಟ್ರೈನಲ್ಲಿ. ಹೋದ್ವಿ. ಹೋದ ತಕ್ಷಣವೇ ಇದು ಶಾಪ್ ಬಂದು ರಾಜಾ ಮಾರ್ಕೆಟ್. ಚಿಕ್ಕಪೇಟೆನಲ್ಲಿ ರಾಜಾ ಮಾರ್ಕೆಟ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲಿ ಒಳಗಡೆ ಹೋದ ತಕ್ಷಣವೇ ಲೆಫ್ಟ್ ಸೈಡಲ್ಲೇ ಇರೋವಂಥ ಅಂಗಡಿ. ಎಷ್ಟೊಂದು ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ರು. ನಾನಂತೂ ಎಲ್ಲ ತೆಗ್ಸಿ ನೋಡಿದೆ. ನನಗೆ ಈ ಥರ ತಂಜಾವೂರು ಪೇಂಟಿಂಗ್ದು ನೋಡಿದ್ವಿ. ಇದು ಫೈಬರ್ದಿತ್ತು, ಹಂಗಾಗಿ ನನಗೆ ಫೈಬರ್ದು ಬೇಡ, ಇಷ್ಟ ಆಗಲಿಲ್ಲ. ಫೈಬರ್ದು ಪೂಜೆ ಮಾಡಬಾರ್ದು ಅಂತಾರೆ, ಹಂಗಾಗಿ ಅಲ್ಲಿಂದ ಬೇರೆ ಅಂಗಡಿಗೆ ಹೊರಟ್ವಿ. ಫೈಬರ್ದೆಲ್ಲ ಪೂಜೆ ಮಾಡಬಾರ್ದು ಅಂತಾರೆ, ಹಂಗಾಗಿ ಅಲ್ಲಿಂದ ಮುಂದೆ ಹೋಗಿ ರೈಟ್ ಸೈಡಲ್ಲೇ ಒಂದು ಚಿಕ್ಕ ಅಂಗಡಿ ಇತ್ತು, ಇಲ್ಲಿ ಹೋದ್ವಿ. ಇಲ್ಲಿ ಒಂದು 10-12 ಪೀಸ್ ಅಷ್ಟೇ ಇಟ್ಕೊಂಡಿದ್ದಾರೆ. ಬಟ್ ಅಲ್ಲಿ ನೋಡ್ತಾ ಇದ್ವಿ ಕಲೆಕ್ಷನ್ಸ್ ಎಲ್ಲ. ಅವರಿಬ್ಬರೇ ಮಾತಾಡ್ತಾ ಇದ್ದಾರೆ, ನಮಗೆ ತೋರಿಸ್ತಾನೂ ಇಲ್ವಾ. ಆಮೇಲೆ ಬಂದವರು ಕೂಡ ಅದ್ಯಾರೋ ಒಬ್ರು ಬಂದರು, ಅವರೂ ಬೈಕೊಂಡು ಹಂಗೆ ಹೋದ್ರು. ನೀವೇ ಮಾತಾಡ್ಕೊಂಡು ನಿಂತಿದ್ರೆ ಬಂದಿರೋ ಕಸ್ಟಮರ್ಗೆ ಏನು ತೋರಿಸ್ತೀರಾ ಅಂತ. ಸರಿ, ಅಲ್ಲಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಂಗಾಗಿ ವಾಪಸ್ಸು ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋದ್ವಿ. ಸೊ ತುಂಬ ಏನು ಕಲೆಕ್ಷನ್ಸು ಇಟ್ಟಿಲ್ಲ, ಒಂದು 10 ಪೀಸ್ ಏನೋ ಇಟ್ಟಿದ್ರು. ಇಲ್ಲಿಂದ ಇನ್ನೊಂದು ಪಕ್ಕದಲ್ಲಿ ಹೋದ್ವಿ. ಆ ಪಕ್ಕದಲ್ಲಿರೋ ಅಂಗಡಿ ಅಂದರೆ ರಾಜಾ ಮಾರ್ಕೆಟ್ ಒಳಗಡೆ ಹೋದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇರೋವಂಥದ್ದು ಈ ಅಂಗಡಿ. ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸು ಇಟ್ಟಿದ್ರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಆಮೇಲೆ ಈ ಹುಡುಗಿನ ನೋಡ್ಕೊಳ್ಳಿ, ನನ್ನ ಅಂಗಡಿ ಹೆಸರು ನೋಡ್ಕೊಳ್ಳಿಲ್ಲ, ಸಾರಿ. ಸೊ ಅದೊಂದು ಬೇಜಾರಾಯಿತು. ನಿಮ್ಗೆಲ್ಲರಿಗೂ ಯೂಸ್ ಆಗತ್ತೇನೋ ಅಂತ ನೋಡ್ಕೋಬೇಕಾಗಿತ್ತು. ಲೆಫ್ಟ್ ಸೈಡಲ್ಲೇ ಇದೆ, ರಾಜಾ ಮಾರ್ಕೆಟ್ ಒಳಗಡೆ ಹೋದ ತಕ್ಷಣವೇ ಲೆಫ್ಟ್ ಸೈಡಲ್ಲೇ ಇರೋವಂಥದ್ದು ಅಂಗಡಿ. ಈ ಥರ ಅಂಗಡಿ ಇದು ದೊಡ್ಡದು ಸ್ವಲ್ಪ. ಇವ್ರು ಇಲ್ಲೇನೆ ನಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿಕೊಡ್ತಾಯಿದ್ರು. ಜ್ಯುವೆಲರಿ ಆಗಿರ್ಬೋದು, ಸೆಲೆಕ್ಷನ್ ಮಾಡಿಕೊಂಡ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನು ರೆಡಿ ಮಾಡಿ ಅವರೇನೆ ಅಲ್ಲೇ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ. ಹಾಗಾಗಿ ಆಮೇಲೆ ಚೆನ್ನಾಗಿ ರೆಸ್ಪಾನ್ಸು ಮಾಡಿದ್ರು. ಒಂದು ಸ್ವಲ್ಪ ದೇವ್ರದಲ್ವಾ, ಅಷ್ಟೊಂದೇನು ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ, ಚೆನ್ನಾಗೂ ಇತ್ತು. ಸೊ ಇಷ್ಟೊಂದು ಕಲೆಕ್ಷನ್ಗಳಿತ್ತು, ಹಂಗಾಗಿ ಅಲ್ಲಿಂದ ಲಕ್ಷ್ಮಿ ಮುಖವಾಡ ತಗೊಂಡು ಬಂದೆ ಈಚೆ. ಲಕ್ಷ್ಮಿ ಮುಖವಾಡ ತೊಗೊಂಡಿದ್ದಾದ್ಮೇಲೆ ಅಲ್ಲೇನೆ ಅದೇ ರೋಡಲ್ಲೇನೆ ಇದೆ ಈ ಥರ ಇದ್ರದ್ದು ಫ್ಲವರ್ ಎಲ್ಲ ತಗೊಳ್ಳೋ ಒಂದು ಹೋಲ್ಸೇಲ್ ಅಂಗಡಿ ಅದು. ಆ್ಯಕ್ಚುಲಿ ನನಗೆ ಒಂದು ಲೋಟಸ್ ಬೇಕಾಗಿತ್ತು. ಆ ಕಡೆ ಈ ಕಡೆ ಇಡೋದಕ್ಕೆ 2 ಲೋಟಸ್ ತಗೊಳ್ಳೋಣ ಅಂತ ಹೋದೆ. ನನ್ನ ಮಗ ಅಂತೂ ರಶ್ ಇರೋದಕ್ಕೆ ಒಳಗಡೆನೇ ಬರಲಿಲ್ಲ. ಹೊರಗಡೆನೇ ನಿಂತಿದ್ದ. "ಅಮ್ಮ ನಾನು ಬರಲ್ಲ, ನೀವು ಹೋಗಿ ಬನ್ನಿ" ಅಂತ. ಸರಿ ಅಂತ ನಾನೇ ಹೋಗಿ ತೊಗೊಂಡು ಬಂದೆ. ಅಲ್ಲಿಂದ ತೊಗೊಂಡಿದ್ದಾದ್ಮೇಲೆ ಸ್ಯಾರಿ ನೋಡೋಣ ಒಂದು ರೌಂಡು. ಯಾವ್ದು ತೊಗೊಂಡಿದ್ದೀನಿ ಫ್ಲವರ್ ಅಂತಲೂ ತೋರಿಸ್ತೀನಿ ಆಮೇಲೆ. ಸ್ಯಾರಿ ನೋಡೋಣ ಅಂತ ಸುದರ್ಶನ್ ಸಿಲ್ಕಿಗೆ ಹೋದ್ವಿ. ಅಲ್ಲಿ ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯೂಶುವಲಿ ನಾನು ಯಾವಾಗಲೂ ತೊಗೊಳ್ಳೋದು ಸಂಭ್ರಮ್ ಸಿಲ್ಕಲ್ಲೇನೆ. ಸೊ ನಮ್ಮನೆ ಗೃಹ ಪ್ರವೇಶಕ್ಕಾಗಿರ್ಬೋದು, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಎಷ್ಟೊಂದು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಆ, ಅಲ್ಲೇನೆ ತೊಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ನಮ್ಮ ಹಾಸನ ಕಡೆಯವರೇ ಒಬ್ಬರು ಸ್ಯಾರಿ ತೋರ್ಸೋದಕ್ಕೆ, ಡಿಸ್ಪ್ಲೇ ಅವ್ರು ತೋರ್ಸೋದಕ್ಕೆ ಅಂತ ಇದ್ದಾರೆ. ಅವರು ಪಾಪ ನಾವು ಹೋದ ತಕ್ಷಣನೇ ಚೆನ್ನಾಗಿದ್ದೀರಾ ಮೇಡಮ್ ಅಂತ ಎಲ್ಲ ಕೇಳಿ ಚೆನ್ನಾಗಿ ತೋರಿಸಿದ್ರು. ಎಷ್ಟೊಂದು ಸ್ಯಾರಿ ನಮ್ಗೆ ಯಾವ ಥರ ಬೇಕು, ನಮಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ಸ್ಯಾರೀಸ್ ಎಲ್ಲ ಸುಮಾರು ತೆಗೆದು ತೋರಿಸಿದ್ರು. ಯಾವ್ದು ಇಷ್ಟ ಆಗುತ್ತೆ ಅದನ್ನು ಒಂದು ಸ್ವಲ್ಪ ನಿಮ್ಗೆ ಓಕೆ ಅನ್ಸಿರೋದನ್ನ ಸೈಡಲ್ಲಿ ಇಟ್ಕೊಳ್ಳಿ, ಆಮೇಲೆ ಫೈನಲೈಸ್ ಮಾಡ್ಕೊಳ್ಳಿ ಅಂದರು. ಸರಿ ಆಯಿತು ಅಂತ ನಾನು ಒಂದಷ್ಟು ಸ್ಯಾರಿನ ನೋಡಿದೆ. ಸ್ವಲ್ಪ ಕಾಸ್ಟ್ಲಿ ಇರೋವೆಲ್ಲ ಚೆನ್ನಾಗಿದ್ದಾವೆ. ಒಂದು 20-25 ಸಾವಿರ ಆ ಥರ ರೇಂಜಲ್ಲಿ ಇರೋವೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸಿಲ್ಕ್ ಸ್ಯಾರಿ ಚೆನ್ನಾಗಿರುತ್ತೆ ಸಂಭ್ರಮ್ ಸಿಲ್ಕಲ್ಲಿ. ಆಮೇಲೆ ಅವರು ಹೇಳ್ತಾರೆ ಯಾವ ಥರ ಇದ್ರೆ ಸ್ಯಾರಿ ಈ ಥರ ಚೆನ್ನಾಗಿರುತ್ತೆ ಅಂತ.
ಒಂದು ಸುಮಾರು ಸೀರೆಗಳನ್ನ ನೋಡಿದೆ. ಸೊ ನನ್ನ ಬಡ್ಜೆಟ್ಟಿಗೆ ಆಗೋ ಅಂಥದ್ದು. ನಾನೊಂದು 15 ಒಳಗಡೆನೇ ಇರಬೇಕು ಅಂತಲೂ ಅವ್ರಿಗೆ ಹೇಳಿದೆ. ಅದರಲ್ಲೂ ಒಂದು 10 ಆ ರೇಂಜಲ್ಲಿ ಇರಲಿ ಅಂತ ಹೇಳ್ಕೊಂಡಿದ್ದೆ. ಸೊ ಹಾಗಾಗಿ ತೆಗೆದು ತೋರಿಸಿದ್ರು. ಯಾವ ಸೀರೆ ತಗೊಂಡೆ ಅಂತಲೂ ತೋರಿಸ್ತೀನಿ. ಫೈನಲಿ ಸೀರೆ ಸೆಲೆಕ್ಷನ್ ಆಯಿತು. ಎಷ್ಟು ವರ್ಷದಿಂದ ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಮಾಡ್ತೀವಿ. ಈ ಹೋಟೆಲ್ಲೇ ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ. ವಿಜಯ್ ವಿಹಾರ್ ಅಂತ ಹೋಟೆಲ್ಲು. ಸುದರ್ಶನ್ ಸಿಲ್ಕಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿದೆ. ಹೋಟ್ಲೇ ಇಲ್ವೇನೋ ಅಂತ ಅನ್ಕೊಳ್ತಾ ಇದ್ವಿ. ಸರಿ ಅಂತ ಈ ವರ್ಷ ಹೋದಾಗ ನನಗೆ ನನ್ನ ಮಗನಿಗೆ ಕಣ್ಣಿಗೆ ಬಿತ್ತು ಹೋಟ್ಲು. ಹೋದ್ವಿ, ಹೊಟ್ಟೆ ಹಸಿತಾ ಇತ್ತು. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ನನಗೆ ಯೂಶುವಲಿ ಹೊರಗೆ ಹೋದರೆ ಸಾಕು ತಲೆನೋವು ಸ್ಟಾರ್ಟ್ ಆಗುತ್ತೆ. ಒಂದು ಫಿಲ್ಟರ್ ಕಾಫಿ ಕುಡಿಯೋಣ ಮೊದಲು ಅಂತ ಒಂದು ಫಸ್ಟ್ ಕಾಫಿ ಆರ್ಡರ್ ಮಾಡಿಬಿಟ್ಟೆ. ಅದಾದಮೇಲೆ ಸಮೋಸದು ಮಸಾಲೆ ತೊಗೊಂಡಿದ್ದ. ನಮ್ಮ ಹರ್ಷ ಸ್ವಲ್ಪ ಈ ಥರ ಸ್ಪೈಸಿಯಾಗಿರೋದೆಲ್ಲ ಅವನಿಗೆ ಸಖತ್ ಇಷ್ಟ ಆಗುತ್ತೆ. ಮೊದಲೇ ಹೇಳಿರ್ತಾನೆ ಮನೆಯಿಂದ ಹೊರಡುವಾಗ್ಲೇ ತಿಂಡಿ ಪೋತ, ನಾನು ಏನೇನು ಕೇಳ್ತೀನಿ ಅದನ್ನೆಲ್ಲ ಕೊಡಿಸ್ಬೇಕು ಅಂತ. ಆಮೇಲೆ ಇಲ್ಲ ಅಂದರೆ ವಿಡಿಯೋ ಮಾಡಲ್ಲ, ಬರಲ್ಲ ಅಂತ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನ್ಯೂಡಲ್ಸ್ ತೊಗೊಂಡ. ಈ ಥರ ಚೈನೀಸ್ ಫುಡ್ಡು, ಸ್ಪೈಸಿ ಆಗಿರೋದು ಈ ಥರದ್ದೆಲ್ಲ ಇಷ್ಟ ಈ ನನ್ನ ಮಗನಿಗೆ. ಸರಿ ಅಂತ ಅವ್ನು ತಿಂದ. ನಾನು ಒಂದೆರಡು ಸ್ಪೂನ್ ಟೇಸ್ಟ್ ಮಾಡಿದೆ ಅಷ್ಟೇ. ನಾನೊಂದು ಮಸಾಲೆ ದೋಸೆ ತೊಗೊಂಡೆ. ಕಾಫಿ, ಮಸಾಲೆ ದೋಸೆ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಚೆನ್ನಾಗೂ ಇತ್ತು ಹೈಜೆನಿಕ್ಕಾಗಿ. ಸರಿ ಅಂತ ಅಲ್ಲಿಂದ ತಿಂಡಿ ಮುಗಿಸ್ಕೊಂಡು ಹೊರಗೆ ಬಂದರೆ ಜೋರು ಮಳೆ. ಸೊ ಮೆಟ್ರೋಗೆ ಹೊರಟ್ವಿ ಅಲ್ಲಿಂದ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ. ಆ್ಯಕ್ಚುಲಿ ರಾತ್ರಿ ಬಂದಿದ್ದೇ ಲೇಟ್ ಆಗೋಯ್ತು ನಾವು. 8:30 ಆಯಿತು ನಾವು ಬರೋದ್ರೊಳಗೆ, ಕತ್ತಲೆ ಆಗಿತ್ತು. ಸೊ ಬೆಂಗಳೂರು ಫುಲ್ಲು ಮಳೆ, ನಮ್ಮೂರಿಗೆ ಮಳೆ ಇಲ್ಲ. ಬಂದಿದ್ದು ಲೇಟ್ ಆಯಿತು, ಹಂಗಾಗಿ ವಿಡಿಯೋನೇನು ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಫಸ್ಟು ತೋರಿಸ್ಬಿಡೋಣ ನಿಮಗೆಲ್ಲ ಅಂತ. ತೋರಿಸಿದ್ರೆ ನನಗೂ ಒಂದು ಸಮಾಧಾನ. ನನ್ನ ಮಗ ಹೇಳೋಗಿದ್ದಾನೆ ಅವನೇನು ತಗೊಂಡಿದ್ದಾನೆ ಅಂತ ವಿಡಿಯೋದಲ್ಲಿ ತೋರಿಸ್ಬಿಡ್ಬೇಕಂತೆ. ತೋರ್ಸಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂತ. ಇದೊಂದೇನೋ ಫ್ಯಾನ್ ಅಂತ ತಗೊಂಡಾನೆ. ನಾನು ಹಂಗೂ ಅಂತ ಇದ್ದೆ, ನೀನೇನು ಹುಡುಗಿನೇನೋ ಮೇಕಪ್ ಮಾಡ್ಕೊಂಡೆಲ್ಲ ಮೇಕಪ್ನ ಡ್ರೈ ಮಾಡ್ಕೊಳ್ಳೋದಕ್ಕೆ ಅಂತ. ಚೆನ್ನಾಗಿದೆ, ನಿಂಗೂ ಯೂಸ್ ಮಾಡ್ಬೋದು ಕಣಮ್ಮ, ತಗೊಳಮ್ಮ ಅಂದ್ಬಿಟ್ಟು ತಗೊಂಡ ಇದು. ಆಮೇಲೆ ಈ ಥರ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಶೆಲ್ಲಿಂಗ್ ಬರ್ತಾ ಇತ್ತು, ಈಗ ಚಾರ್ಜ್ ವೈರ್ ಕೊಟ್ಟಿದ್ದಾರೆ. ಚಾರ್ಜ್ ಹಾಕ್ಕೊಳ್ಳೋದಿಲ್ಲಿ ಈ ಥರ ಇದೆ, ಕ್ಯೂಟಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ತಕ್ಕೊಡಮ್ಮ ಅಂತ ಹೇಳ್ದ, ಹಂಗಾಗಿ ಅವನಿಗೆ ಇದನ್ನು ತಕ್ಕೊಟ್ಟೆ. ನೆಕ್ಸ್ಟು ನಾನು ತಗೊಳಕ್ಕೆ ಸಿಕ್ಕಾಬಟ್ಟೆ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ, ಈ ಸತಿ ಹೋದಾಗ ಒಂದು ಪರ್ಸ್ ತಗೋಬೇಕು ಅಂತ. ಹಳೇ ಪರ್ಸು ನಾನು ತುಂಬ ಹಳೇದಾಗಿತ್ತು. ಅದಕ್ಕೆ ಸ್ವಲ್ಪ ಲೆದರ್ದು ಚೆನ್ನಾಗಿರೋದು ತಗೊಳ್ಳೋಣ ಅಂತ ಇದನ್ನು ತಗೊಂಡೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ದುಡ್ಡು ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದ್ರೂ ನಂಗೆ ಇಷ್ಟ ಆಯಿತು. ಈ ಥರ ಒಳಗಡೆ ಈ ಥರ ಜಿಪ್ ಎಲ್ಲ ಕೊಟ್ಟಿದ್ದಾರೆ. ಆಗಲೇ ಆಲ್ರೆಡಿ ನನ್ನ ಮಾತ್ರೆ, ನಂದು ಆಧಾರ್ ಕಾರ್ಡು ಎಲ್ಲ ಇಟ್ಬಿಟ್ಟಿದ್ದಾನೆ ನನ್ನ ಮಗ, ನನ್ನ ಕಾರ್ಡ್ಸು ಎಲ್ಲ. ಈ ಥರ ಇದೆ. 2 ಜಿಪ್ಸು, ಒಳಗಡೆನೂ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಅವರು 550 ಹೇಳಿದರು, 450 ಏನೋ ಕೊಟ್ವಿ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಸ್ತಾಗಿದೆ. ತುಂಬ ಸಾಫ್ಟ್ ಮೆಟೀರಿಯಲ್ಲು, ಲೆದರ್ದಲ್ವಾ, ಹಂಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋದೇ ಬೇಕು ಅಂತ ಕೇಳಿದೆ, ಹಂಗಾಗಿ ಇದನ್ನು ತೊಗೊಂಡೆ. ಇದು ಮತ್ತು ಅಂಬ್ರೆಲಾ ತೊಗೋಬೇಕಾಗಿತ್ತು. ತುಂಬ 3 ಇದ್ದಾವೆ ಅಂಬ್ರೆಲಾ, ಆದರೆ ಎಲ್ಲ ಹಿಂಗೆ ಮಕ್ಳಿಗೇನು ಖುಷಿ ಅಂದರೆ ಬಟನ್ನ ಪ್ರೆಸ್ ಮಾಡೋದು, ಅದು ಮುಂದೆ ಹೋಗುತ್ತಲ್ಲ, ಅದನ್ನು ನೋಡೋಕ್ಕೆ ಅವರಿಗೆ ಖುಷಿಯಾಗಿ ಅರ್ಧ ಹಾಳು ಮಾಡಿರ್ತಾರೆ. ಈ ಥರ ಒಂದು ಶಾರ್ಟ್, ಇದು 3 ಫೋಲ್ಡಿಂಗ್ ಅಂತ ತೊಗೊಂಡೆ. ಇದೇನು ಮಾಮೂಲಿ ಈ ಥರ ಚೆನ್ನಾಗಿದೆ. ಇದು ಅಷ್ಟೇ. ಆ ಬ್ಯಾಗ್ ಅಂಗಡಿನಲ್ಲಿ ವಿಡಿಯೋ ತಗೊಳಕ್ಕಾಗಲಿಲ್ಲ. ಸೊ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ವಾ, ಚಿಕ್ಕಪೇಟೆ ಫುಲ್ಲು ಗೊತ್ತಲ್ಲ. ಇದೊಂದು ತೊಗೊಂಡ್ವಿ. ನೆಕ್ಸ್ಟು ಅವನಿಗೇ ಈ 1 ಡೇ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಸ್ಕೂಲಿಂದ. ಆವಾಗ ಲಾಸ್ಟ್ ಟೈಮ್ ಹೋದಾಗಲೂ ಒಂದು ಬ್ಯಾಗ್ ತಗೊಟ್ಟಿದ್ದೆ. ಈ ಟೈಮೂ ತಕ್ಕೊಡಮ್ಮ ನನಗೆ ಬೇಕು, ಅದು ಕಿತ್ತೋಗಿದೆ ಅಂತ. ಹಂಗಾಗಿ ಈ ಥರ ಗ್ರೇ ಕಲರ್ ತೊಗೊಂಡ, ಗ್ರೇ ಆ್ಯಂಡ್ ಬ್ಲ್ಯಾಕ್ದು ಈ ಥರ ಇದೆ. 1 ಡೇ ಟ್ರಿಪ್ಪಿಗೆ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಒಂದೊಂದು ಸತಿ ಸ್ವಿಮ್ಮಿಂಗ್ ಎಲ್ಲ ಹೋದಾಗ ಅವನಿಗೆ ಸ್ನ್ಯಾಕ್ಸು, ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಅಂತ ಇದನ್ನು ತಗೊಂಡ. ಇದು ಅಷ್ಟೇ 400 ಚೇಂಜ್ ಏನೋ ಕೊಟ್ವಿ. ಯಾಕೆಂದರೆ ಇದೆಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಚೆನ್ನಾಗಿದೆ, ಕಂಪ್ನಿ ಐಟಮ್ಸ್ಗಳು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. 400 ಏನೋ ಕೊಟ್ವಿ ಇದಕ್ಕೆ, 400 ಚೇಂಜು ಈ ಥರ ಇದೆ. ನೆಕ್ಸ್ಟ್ ಲಕ್ಷ್ಮೀ ಪೂಜೆಗೆ ಆ್ಯಕ್ಚುಲಿ ನಾನು ಇದಕ್ಕೆ ತಗೊಳ್ಳೋದಕ್ಕೆ ಹೋಗಿದ್ದೆ, ಇದು ತಗೊಳ್ಬೇಕು ಅಂತಲೇ ಹೋಗಿದ್ದು. ಇದು ಲೋಟಸ್ದು, ಇದನ್ನು ತಗೊಂಡ್ವಿ. ಈ ಥರ ಕಡ್ಡಿ ಕೊಟ್ಟಿದ್ದಾರೆ.
ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬಟ್ ಇವಾಗ ಏನಪ್ಪ ಗೊತ್ತಿಲ್ಲ, ಚಿಕ್ಕಪೇಟೆನಲ್ಲಿ ಎಲ್ಲ ರೇಟು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದ್ರು, ಎಷ್ಟು ಬಾರ್ಗೇನ್ ಮಾಡಿದ್ರು ಬಗ್ಲಿಲ್ಲ. ಇದು 2 ಕಡ್ಡಿ ತೊಗೊಂಡಿದ್ದೀನಿ ನಾನು ಈ ಥರದ್ದು. ಸೊ 2 ಕಡ್ಡಿಗೆ 600, ಒಂದೊಂದಕ್ಕೆ 300 ಹೇಳಿದರು. ಆದರೂ ಸ್ವಲ್ಪ ನಾನು ಬಾರ್ಗೇನ್ ಮಾಡಿ 500 ಕೊಟ್ಟೆ. ಒಂದೊಂದು 250 ಮಾಡ್ಕೊಂಡು ತೊಗೊಂಡ್ವಿ. ಈ ಥರ ಇದೆ. ಲಕ್ಷ್ಮೀ ಪೂಜೆಗೆ ಬೇಕಲ್ವಾ, ಆ್ಯಕ್ಚುಲಿ ನನಗೆ ಡೆಕೋರೇಷನಿಗೆ ಇನ್ನೂ ಏನೇನೋ ತೋಮಾಲೆ ತೊಗೋಬೇಕಾಯಿತು, ಅದಕ್ಕೆಲ್ಲ ಹೋದ್ವಿ. ಏನು ತೋಮಾಲೆ ರೇಟು 2500, 3000. ಅಪ್ಪ ದೇವ, ಒಂದೊಂದಕ್ಕೆ ಅಷ್ಟೊಂದು ಹೇಳ್ತಾ ಇದ್ರು. ಸೊ ಬೇಡ ಮಗನೇ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ. ಆದರೆ ಇನ್ನೊಂದೇನು ಗೊತ್ತಾ, ನಾವು ಮಾಡೋ ತಪ್ಪು, ಹಬ್ಬದ ಟೈಮಲ್ಲಿ ಹೋಗ್ಬಾರ್ದು. ಹಬ್ಬದ ಟೈಮಲ್ಲಿ ಹೋದ್ರೇ ಅಷ್ಟು ರೇಟ್ ಜಾಸ್ತಿ, ಯಾಕೆಂದರೆ ತೊಗೋತಾರೆ ಅಂತ ಹೇಳ್ತಾರೆ. ಸೊ ಇದೊಂದು ಇಷ್ಟ ಆಗಿ ಈ ಥರ ತೊಗೊಂಡೆ ಲಕ್ಷ್ಮೀ ಪೂಜೆಗೆ. ನೆಕ್ಸ್ಟ್ ಏನು ತೊಗೊಂಡೆ, ಎಸ್, ಇದೊಂದು ನನಗೆ ಅಂತ ತೊಗೊಂಡಿದ್ದು, ಇದೊಂದು ಬ್ಯಾಂಗಲ್ ತೊಗೊಂಡೆ. ತುಂಬ ದಿನದಿಂದ ಈ ಥರ ಬ್ಯಾಂಗಲ್ ತೊಗೋಬೇಕು ಅಂತ ಇದ್ದೆ. ಲಕ್ಷ್ಮೀ ಡಿಸೈನ್ದು ಈ ಥರ ತೊಗೊಂಡೆ. ಇದು ಅಲ್ಲಿ 1 ಗ್ರಾಮ್ ಗೋಲ್ಡ್ದೇ ಒಂದು ಅಂಗಡಿ ಇದೆ, ಭೈರಪ್ಪ ಸಿಲ್ಕ್ಸ್ ಅಂಗಡಿ ಪಕ್ಕದಲ್ಲೇ ಒಂದು ಅಂಗಡಿ ಇದೆ. ಬಟ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಇದೆಲ್ಲ 1 ಗ್ರಾಮ್ ಗೋಲ್ಡ್ದು, ಚೆನ್ನಾಗಿದೆ. ಅಂಗಡಿನಲ್ಲಿ ಎಷ್ಟೊಂದು ವೆರೈಟಿನಲ್ಲಿ ಇಟ್ಟಿದ್ದಾರೆ. ಸೊ ಇದು ಒಂದು ತೊಗೊಂಡೆ, ಇದೊಂದು ಜೊತೆ ತೊಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿದೆ. ನೆಕ್ಸ್ಟು ಲಕ್ಷ್ಮೀ ಮುಖವಾಡ. ಇದನ್ನ ಆ್ಯಕ್ಚುಲಿ ಇವಾಗ ನಾನು ಓಪನ್ ಮಾಡಲ್ಲ, ನಾನು ಹಬ್ಬದ ದಿನ ಇಟ್ಬಿಟ್ಟು ತೋರಿಸ್ತೀನಿ. ಇದು ಅವರೇ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಇದು ನನ್ನ ಹತ್ರ ಬೆಳ್ಳಿದು ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಲಾಸ್ಟ್ ಟೈಮ್ ಯಾರೋ ಒಬ್ರು ಹೇಳಿದರು, ನಾವು ಕಳಸ ಕೂರಿಸಿ ಕೆಳಗಡೆ ಚೊಂಬು ಇಟ್ಬಿಟ್ಟು ಅದು ಮಾಡ್ತೀವಲ್ಲ, ಇವಾಗ ದೇವರಿಗೆ ಕೈ ಕಾಲೆಲ್ಲ ಇಡ್ತೀವಲ್ವ, ಅದಕ್ಕೆ ನೀವು ಮನೆಯಲ್ಲಿ ಲಕ್ಷ್ಮೀ ಕಳಸ ಇದು ಬೆಳ್ಳಿದು ಹಾಕೋದಕ್ಕಿಂತ ಬೇರೆ ಥರ ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ತಿರಲ್ವ, ಅದನ್ನು ಬೇರೆ ಸಪ್ರೇಟ್ ಇಟ್ಕೊಳ್ಳಿ, ಮತ್ತು ಕಳಸನೇ ಬೇರೆ ಇಟ್ಟು ಮಾಡಿ ಅಂತ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಿದ್ದೆ ಇದಕ್ಕೋಸ್ಕರ. ನಾನು ಅಲಂಕಾರ ಮಾಡೋದಕ್ಕೆ ನಮ್ಮದು ಲಕ್ಷ್ಮೀ ಮುಖವಾಡ ಅವಾಗ ತೊಗೊಂಡಿದ್ದು, ಒಂದು 10-15 ವರ್ಷದ ಹಿಂದೆ ತೊಗೊಂಡಿದ್ದು ಹಳೇದು. ಬಟ್ ನನಗೆ ಅದನ್ನು ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಮ್ಮ ಮನೆಗೆ ಅದು ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಯಾಕೆ ಕೊಡಬೇಕು, ಅದ್ರ ಬದಲು ಒಂದು ಬೇರೆ ತೊಗೊಳ್ಳೋಣ ಅಂತ ಇದು ಜರ್ಮನ್ ಸಿಲ್ವರ್ದು ಒಂದು ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ, ಇದಕ್ಕೆಲ್ಲ ಸ್ವಲ್ಪ ಇದನ್ನೆಲ್ಲ ಹಾಕಿ ನಾನು ರೆಡಿ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಲಕ್ಷ್ಮೀ ಮುಖವಾಡನ ತೊಗೊಂಡಿದ್ದೀನಿ. ಈಗ ಬೇಕಂದರೆ ನಾವು ಕೈ ಕಾಲೆಲ್ಲ ಇಡ್ತೀವಲ್ವ, ಅದನ್ನೆಲ್ಲ ಇಟ್ಟು ಈ ಥರ ಮಾಡ್ಕೊಳ್ಬೋದು. ಮೇಲ್ಗಡೆ ಆರಾಮಾಗಿ ಜೋಡಿಸಿ, ಮತ್ತು ಕೆಳಗಡೆ ನಾವು ಕಳಸನ ಮಾಮೂಲಿ ಲಕ್ಷ್ಮೀ ಕಳಸನ ಕೆಳಗಡೆ ಇಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಮೇಯ್ನ್ ಹೋಗಿದ್ದೇನೆ ಈ ಪೇಂಟಿಂಗ್, ತಂಜಾವೂರು ಪೇಂಟಿಂಗ್ದು ಅದ್ರದ್ದು ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಅದೇ ಯಾವಾಗಲೇ ಹೇಳ್ದಂಗೆ ರಾಜ ಮಾರ್ಕೆಟ್ ಒಳಗಡೆನೆ ಎಷ್ಟೊಂದು ಜನ ಮಾಡ್ಕೊಳ್ತಾ ಇರ್ತಾರೆ, ನಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿ ಕೊಡ್ತಾರೆ. ಸೊ ಇದು ನೆಕ್ಸ್ಟ್ ನನ್ನ ಸಿಲ್ಕ್ ಸ್ಯಾರಿ. ಯೂಶ್ವಲಿ ನಾನು ಯಾವಾಗ್ಲೂ ಸಂಭ್ರಮ್ ಸಿಲ್ಕಲ್ಲೇ ತೊಗೊಳ್ಳೋದು. ತುಂಬ ಸತಿ ನಮ್ಮನೆ ಗೃಹ ಪ್ರವೇಶಕ್ಕೆ ಲಾಸ್ಟ್ ಇಯರ್ ನಾವು ಇದಕ್ಕೆ ಹೋದಾಗಲೂ ಅಷ್ಟೇ ತುಂಬ ಸತಿ ತೊಗೊಂಬಿಟ್ಟಿದ್ದೀನಿ. ನನಗೆ ಅಲ್ಲಿ ಕ್ವಾಲಿಟಿ ಆಗಿರಲಿ, ಅಲ್ಲಿ ಒಳ್ಳೆ ಇದನ್ನ ಕೊಡ್ತಾರೆ, ನಂಗೆ ಅದು ಸಖತ್ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಮತ್ತು ಪೇಷನ್ಸಿಂದ ತೋರಿಸ್ತಾರೆ, ನಮ್ಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ಐಡಿಯಾಸ್ನ ಹೇಳ್ತಾರೆ. ಸೊ ಹಾಗಾಗಿ ಇದು ಸ್ಯಾರಿ, ನನ್ನ ಸ್ಯಾರಿ ಈ ಕಲರ್ ಇದೆ. ಇದು ಕಲರ್ ಅಂತೂ ನಿಜವೂ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಯಾವ ಕಲರು ಅಂತ. ಲಕ್ಷ್ಮಿ ನನಗೆ ಈ ಥರ ಯಾವಾಗಲೂ ಸೆಲೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ಇದು ಡಬಲ್ ಶೇಡು, ಪಿಂಕ್ ಮತ್ತು ರೆಸ್ಟ್ ಆರೆಂಜು, ಅದು 2 ಮಿಕ್ಸ್ ಇದೆ. ಇದು ಮಾತ್ರ ಪರ್ಪಲ್ ಥರ ಇದೆ ಈ ಥರ. ಸೊ ಇದು ನನಗೆ ಸ್ಯಾರಿ ಬಂದು ಸಿಲ್ಕ್ ಸ್ಯಾರಿ 14,476 ಇತ್ತು, ಡಿಸ್ಕೌಂಟ್ ಹೋಗಿ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಬಟ್ ಈ ಸ್ಯಾರಿನ ನಾನು ಸಿಲ್ಕ್ ಸ್ಯಾರಿನ ಈ ಸತಿ ಈ ಥರ ತೊಗೊಂಡಿದ್ದೀನಿ. ಯೂಶಲಿ ರೆಡ್ಡು, ಪಿಂಕು, ಗ್ರೀನು, ಆಲ್ಮೋಸ್ಟ್ ಎಲ್ಲ ಕಲರು ತೊಗೊಂಬಿಟ್ಟಿದ್ದೀನಿ. ಇದೊಂಥರ ಏನೋ ಹೋದ ತಕ್ಷಣ ಇಷ್ಟ ಆಯಿತು, ಎಷ್ಟೊಂದು ಸ್ಯಾರಿ ತೆಗೆಸಿ ನೋಡಿದೆ. ಸೊ ಇದು ಒಂಥರ ಲೈಕ್ ಆಯಿತು, ಮತ್ತು ಡಬಲ್ ಕಲರ್ ಕೂಡ ಇದೆ. ಹಾಗಾಗಿ ನಾನು ಇದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆ ಅಂದರೆ ಲಕ್ಷ್ಮಿ ಗುಡಿಸ್ಬೇಕಲ್ಲ. ಫುಲ್ಲು ಒಳಗಡೆ ಈ ಥರ ಬುಟ್ಟ ಬಂದಿದೆ ಫ್ಲವರ್ದು, ಈ ಥರ ಇದೆ.
ಈ ಥರ ಇದೆ. ಇದು ಒಂದ್ಸತಿ ಬಿಚ್ಬಿಟ್ರೆ ಮತ್ತೆ ಜೋಡ್ಸೋಕ್ಕೂ ಬರಲ್ಲ ನಮಗೆ. ಲಕ್ಷ್ಮಿಗೆ ಉಡಿಸಿದಾಗ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೀವು ಕಮೆಂಟ್ ಮಾಡಿರಂತೆ ಈ ಕಾಂಬಿನೇಷನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾಕೆ ಅಂದರೆ ಇದು ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಒಂಥರ ಇಷ್ಟ ಆಯಿತು. ನಮ್ಮ ವರ್ಷನೂ ಅಮ್ಮ ಇದೇನೋ ಚೆನ್ನಾಗಿದೆ ಕಣಮ್ಮ, ತಗೊಳಮ್ಮ ಅಂದ. ಹಂಗಾಗಿ ಈ ಕಲರ್ನ ತಗೊಂಡೆ. ಬಟ್ ನನಗೆ ಸಂಭ್ರಮ್ ಸಿಲ್ಕಲ್ಲಿ ಸ್ವಲ್ಪ ಇಷ್ಟ ಆಗತ್ತೆ, ಚೆನ್ನಾಗಿ ಅಷ್ಟು ಎಷ್ಟೊಂದು ಸೀರೆ ತೊಗೊಂಡಿದ್ದೀನಿ. ಗೃಹ ಪ್ರವೇಶದಲ್ಲಿ ಒಂದು 100 ಸೀರೆ ತೊಗೊಂಡಿದ್ವಿ ನಾವು, ಎಲ್ಲರ ಉಡ್ಸೋರಿಗೆ ಮತ್ತು ನಾವು ಮನೆಯವರಿಗೆ ಎಲ್ಲರಿಗೂ ತಗೊಂಡು ಬಂದಿದ್ದೆ. ಒಂದು ಸೀರೆನೂ ಕೂಡ ಹಾಳಾಯಿತು ಅಂತ ಇಲ್ಲ, ಒಂದು ಸೀರೆನೂ ಏನೂ ಫಾಲ್ಟ್ ಅಂತ ಬಂದಿಲ್ಲ. ಬಟ್ ಹಂಗಾಗಿ ನನಗೆ ಇಷ್ಟ, ಚೆನ್ನಾಗಿ ಕೊಡ್ತಾರೆ ಮತ್ತು ತೋರಿಸ್ತಾರೆ. ಸೊ ಹಾಗಾಗಿ ಈ ಸೀರೆನ ತಗೊಂಡು. ಇನ್ನೊಂದು ಏನು ಗೊತ್ತಾ, ಅವ್ರು ಹೇಳ್ತಾ ಇದ್ರು ನಮಗೆ, ಈಗ ನಾವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತೀವಿ, ಚಿಕ್ಕ ಅಂಗಡಿ ಯಾವ ಅಂಗಡಿಗೆ ಹೋದ್ರೂ ಸಿಲ್ಕ್ ಸ್ಯಾರಿ ಅಂದರೆ 8,500ಕ್ಕಿಂತ ಕೆಳಗಡೆ ಸಿಲ್ಕ್ ಸ್ಯಾರಿ ಬರೋದೇ ಇಲ್ವಂತ. ಪ್ಯೂರ್ ಸಿಲ್ಕ್ ಬೇಕು ಅಂದರೆ ನಮಗೆ ಒಂದು 8,000 ಮೇಲೆ, ಅಂದರೆ ಒಂದು 9, 10 ಆ ಥರ ತೊಗೊಂಡ್ರೆ ಮಾತ್ರ ಅದು ಸಿಲ್ಕ್ ಸ್ಯಾರಿ. ನಿಮಗೆ ಸಿಲ್ಕ್ ಸ್ಯಾರಿ ಅಂತ ಅವ್ರು ಹೇಳ್ತಾರೆ. ಬಟ್ ಇದೆಲ್ಲ ಬಾರ್ಡರು ಪಲ್ಲು ಎಲ್ಲ ಅದು ಅಷ್ಟು ಸಿಲ್ಕ್ ಇರಲ್ಲ, ಕಮ್ಮಿ ಅಂದರೆ ಸ್ವಲ್ಪ ಕಮ್ಮಿ ಇದರಲ್ಲಿರುತ್ತೆ. ನೋಡ್ಬಿಟ್ಟು ತಗೊಳ್ಳಿ, ನೀವು ಎಲ್ಲೇ ತಗೊಳ್ಳಿ, ನಮ್ಮ ಅಂಗಡಿಲೇ ತಗೊಳ್ಳಿ ಅಂತ ಅಲ್ಲ ಅಂತ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಮಗೂ ಗೊತ್ತಿಲ್ಲದೇ ಎಷ್ಟೊಂದು ಸತಿ ತೊಗೊಳ್ತಾ ಇರ್ತೀವಲ್ವ, ಅದು ಯಾರೇ ತೊಗೊಳಕ್ಕೆ ಹೋದ್ರೂ ಒಂದು 8,500ಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಸಿಲ್ಕ್ ಸ್ಯಾರಿ ಸಿಗೋದಿಲ್ಲ. ಸೊ ಹಾಗಾಗಿ 8,500 ಮೇಲೆ ಸಿಲ್ಕ್ ಸರ್ಟಿಫೈಡ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಹಾಗೆಯೇ ಬಿಲ್ ತೊಗೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ತೊಗೊಂಬಂದೆ. ನೆಕ್ಸ್ಟು ಬೇಗ ತೋರಿಸ್ಬಿಡ್ತೀನಿ. ಸೊ ಇದನ್ನು ತೊಗೊಂಡೆ, ಟಾಪ್ ಟೀ ಶರ್ಟ್ ಥರ ಇದೆ ಇದು, ಈ ಥರ ಒಂದಷ್ಟು ತೊಗೊಂಡೆ ಇದನ್ನು. ಆಮೇಲೆ ಇನ್ನೊಂದು ಈ ಥರ ಸ್ವೆಟರ್ ಥರ ತೊಗೊಂಡಿದ್ದೀನಿ, ಈ ಥರ ಇದೆ. ಇದು ಫುಲ್ ಸ್ಲೀವ್ದು, ಇದು ಸ್ವೆಟರ್ ಥರನೇ ಒಂಥರ ಕಾಫಿ ಬ್ರೌನ್ ಥರ ಇದೆ. ಇದೊಂದು ತೊಗೊಂಡೆ. ನೆಕ್ಸ್ಟ್ ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ, ಇದು ಈ ಥರ ಇದೆ. ಸೊ ಇದು ಹಿಂದೆಗಡೆ ಈ ಥರ ಜಿಪ್ ಬಂದಿದೆ. ಇದನ್ನೆಲ್ಲ ತಗೊಳ್ಳುವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮಳೆ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ಮಳೆಯಲ್ಲಿ ಪಾಪ ಅವನು ಸುಸ್ತಾಗಿದ್ದ ನನ್ನ ಜೊತೆ, ಹಂಗಾಗಿ ಬಿಟ್ಟೆ, ಹೋಗ್ಲಿ ಬಿಡ ಮಗನೆ ಅಂತ. ಇದು ಟೀ ಶರ್ಟ್ ಥರನಾರು ಹಾಕ್ಕೊಳ್ಬೋದು, ಸ್ವೆಟರ್ ಥರನಾರು ಹಾಕ್ಕೊಳ್ಬೋದು, ಹಾಫ್ ಸ್ಲೀವು ಈ ಥರ ಇದೆ. ಈ ಥರ ಎಲ್ಲ ಒಂಥರ ಇದು ಸ್ಟ್ರೆಚಬಲ್ ಮೆಟೀರಿಯಲ್ಲು, ಚೆನ್ನಾಗಿರುತ್ತೆ ಜೀನ್ಸಿಗೆಲ್ಲ ಮತ್ತು ಟ್ರೌಸರ್ ಜೊತೆ ಹಾಕೊಳ್ಳೋಕ್ಕೆ ಅಂತ ಇದೊಂದು ತಗೊಂಡೆ. ಒಂದಷ್ಟು ಇದು ಬಟ್ಟೆಗಳು ಇದು. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು, ಬೇರೆ ಏನು ತೊಗೊಳ್ಳಿಲ್ಲಪ್ಪ. ಸೀರೆಗೆ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಕಾಸ್ಟ್ಲಿ ಅಂದ್ಕೊಂಡು ಜಾಸ್ತಿ ಮತ್ತೇನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಷ್ಟು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗೇ 8:30 ಆಯಿತು. ಬೆಳಿಗ್ಗೆ 7:00ವರೆಗೆ ಮನೆ ಬಿಟ್ಟು ವಾಪಸ್ ಬರೋದ್ರೊಳಗೆ 8:30 ಆಗೋಯ್ತು. ಅಷ್ಟು ಅವರು ಕೊನೆ ಲಾಸ್ಟಲ್ಲಿ ನನ್ನ ಮಗಂಗಂತೂ ಬೇಜಾರೇ ಆಗೋಯ್ತು. ಪಾಪ ತಿನ್ನೋಕ್ಕೆ ಏನೇನೋ ಕೊಡಿಸ್ದೆ, ಆದ್ರೂ ಕರ್ಕೊಂಡು ಹೋಗಿದ್ದೆ ಜೊತೇಲಿ. ಬಂದ ಆರಾಮಾಗಿ ತಿನ್ಕೊಂಡು ಅದು ಇದು ಕುಡ್ಕೊಂಡು ಜ್ಯೂಸ್ ಎಲ್ಲ ತಗೊಟ್ಟಿದ್ದೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ಇಷ್ಟು ಐಟಮ್ ನಾನು ಏನೇನು ತೊಗೊಂಡೆ ಅಂತ. ಸೊ ಮತ್ತೆ ಸಿಗೋಣ. ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಡ್ರಾಪಿಂಗು, ಯಾರೆಲ್ಲ ಹೊಸ್ದಾಗಿ ಸೀರೆ ಉಡಿಸ್ಬೇಕು ಹಬ್ಬಕ್ಕೆ ಅಂತ ಇದ್ದೀರೋ ಅದರದ್ದೊಂದು ವಿಡಿಯೋ ಮಾಡಿದ್ದೀನಿ, ಒಂದಲ್ಲ 2 ವಿಡಿಯೋ ಮಾಡಿದ್ದೀನಿ. ಸೊ ಅದು ಬರುತ್ತೆ, ನೆಕ್ಸ್ಟು ನೋಡ್ತಾ ಇರಿ. ಸೊ ಮತ್ತೆ ಸಿಗೋಣ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು.